ಅಂತೇಳಿ ಅಪ್ಪ ಬಂದು ಇವಾಗ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ಗೆ ಬರ್ತಾ ಇದ್ದಾರೆ ಅಪ್ಪ ಬಂದು ಇವತ್ತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 17 ದಿನ ಆಯಿತು. ಆ್ಯಕ್ಚುಲಿ ಅಪ್ಪ ಬಂದು ಏನಕ್ಕೋಸ್ಕರ ಸರಾಕೇರಿ ಬಂದರು ಅಂತ ಹೇಳಿದರೆ ಅವರಿಗೆ ಶುಗರ್ ಇದೆ, ಮಂಡಿ ನೋವಿದೆ, ಸೊಂಟ ನೋವಿದೆ. ಅಪ್ಪನಿಗೆ ಶುಗರ್ ಬಂದು 10 ವರ್ಷಗಳಿಂದ ಶುಗರ್ ಇದೆ. ಆ ಸರಾಕೇರಿ ಬರೋಕ್ಕಿಂತ ಅವರ ಶುಗರ್ ಎಷ್ಟಿತ್ತು ಅಂದರೆ ಬರೋಕ್ಕಿಂತ ಮುಂಚೆ 180 ಇತ್ತು. ಅಪ್ಪ ಬಂದು ಇವಾಗ 17 ದಿನ ಟ್ರೀಟ್ಮೆಂಟ್ ಮಾಡಿ ಆದಮೇಲೆ ಅಪ್ಪನ ಶುಗರ್ ಬಂದು ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿದೆ. ಶುಗರ್ ಎಷ್ಟಾಗಿದೆ ಅಂದರೆ 136 ಆಗಿದೆ. ಅಪ್ಪಮ್ಮ ಜೋರ ಚಪ್ಪಾಳೆ ಮಾಡಿ. ಅಪ್ಪಂಗೆ ಬಂದು ಮಂಡಿ ನೋವು ಕೂಡ ಕಡಿಮೆ ಆಗಿದೆ, ಹಾಗೆ ಸೊಂಟ ನೋವು ಕೂಡ ಕಡಿಮೆ ಆಗಿದೆ. ಅಪ್ಪ ಬಂದು ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ. ನಮಸ್ತೆ. ದಾಸಾಪ್ರಾಣನ ನನ್ನ ಹೆಸರು ಶಿವಕುಮಾರ. ಈಗ 10 ವರ್ಷಲಿದ್ದ ಬೆನ್ನು ನೋವು, ಎದೆ ನೋವು ಭಾಳ ಈ ಪ್ರೀತಿ ಇತ್ತು. ಎಷ್ಟು ನಾನು ಡಾಕ್ಟ್ರ್ ತೋರಿಸಿದ ಒಂದು 15-20 ಸಾವಿರ ಮೇಲೆ ಕಳೆದಿನ ಜಾಸ್ತಿ ಹೋಗಿತ್ತು ಗೊತ್ತಿಲ್ಲ. ಈಗ ಇಲ್ಲಿ ನಮ್ಮೂರ ಹತ್ರ ಒಬ್ಬತ್ತು ಕರ್ಕೊಂಬಂದು ಇಲ್ಲಿ ಪರಿಚಯ ಮಾಡಿದೆ. ಯಾರು ಮಲ್ಲಿಕಾರ್ಜುನ ಎಂಬತ್ತು. ಇವತ್ತು ಬಂದಿಲ್ಲ ಆತ. ಇವತ್ತೇನೋ ಮನೆಯಲ್ಲಿ ಕೆಲಸ ಐತೆ, ಇವತ್ತು ಒಂದಕ್ಕಿಲ್ಲ ಅಂದ. ಅದಕ್ಕೆ ನಾನು ಒಬ್ಬತ್ತ ಬಂದೆ. ನಾನು ಆತ ಪರಿಚಯ ಮಾಡಿದಲ್ದು ಇವತ್ತಿಗೆ 17 ದಿವಸ ಆಯ್ತು ನಾನು ಬರೋಕೆ. ಈ ಬೆನ್ನು ಅಂಬತಕ್ಕದ್ದು ಅಷ್ಟು ನೋವು ಇರತಕ್ಕದ್ದು ಕಡಿಮೆ ಆಗೈತೆ. ಊಟ ಮಾಡಿದ್ರೆ ಉಂಡು 1 ಗಂಟೆಗೆ ವಾಂತಿ ಆಗೋದು, ಉಲ್ಡೆ ಬರೋದು, ಈ ಥರ ನಡೀತಿತ್ತು ನನಗೆ. ಅಂಥದ್ದೆಲ್ಲ ಈಗ ಊಟನೂ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಮೊಣಕಲ್ ನೋವೂ ಕಮ್ಮಿ ಆಗೈತೆ. ಈ ಸಲಾಕಿ ಅಂತಕ್ಕದ್ದು ಮಹಾ ಅದ್ಭುತವಾದಂಥ ಕೆಲಸ ಇದು. ಇದು ನಮಗೆ ಬಡವರಿಗೆ ಅನ್ಯವಾದಂಥ ಈ ಛಲಕೆಯರು ನಮಗೆ ಸವಲತ್ತು ಮಾಡಿಕೊಟ್ಟಿದ್ದಾರೆ. ಅದು ಇದು ನೀವು ಯಾರು ನೀವು ಎಲ್ಲರೂ ಕ್ಷೇಮವಾಗಿ ಈ ಛಲಕೆಯರು ಅಂತಕ್ಕದ್ದು ವಿಷಯ ಜಾಸ್ತಿ ಹೆಚ್ಚಾಗಿ ನಾವು ಬೆಳೆಸಿಕೊಟ್ಟರೆ ನಮ್ಮನ್ನು ಅವರು ಅದ್ಭುತವಾಗಿ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ನಾನು ಒಂದೆರಡು ಮಾತಾಡಿ ಮುಗಿಸ್ತಾ ಇದ್ದೀನಿ. ಹಿರಿಯಪ್ಪ ಮುಂಚೆ ಎಲ್ಲ ಬಂದು ಎಷ್ಟು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ರಿ? ಮೊದಲು ಮಸ್ತ್ ತಾಂಡಿದಮ್ಮ. ನಾನು ಹೇಳೋಕ್ಕೆ ನನಗೆ ಜ್ಞಾಪಕ ಇಲ್ದಂಗೆ ಆಗೈತೆ. ನಾನು ಎಷ್ಟು ತೋರಿಸಿದ್ದೀನಿ ಎಷ್ಟಿಲ್ಲ ನನಗೆ ಜ್ಞಾಪಕ್ಕಿಲ್ಲ. ನಾನು ಎಷ್ಟು ಇಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ಅದು ಸ್ಟಾರ್ಟಿಂಗ್ ಬರುವಾಗ ಏನೆಲ್ಲ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಗಿತ್ತು ನಾವು ಹೇಳ್ತೀವಲ್ವಾ? ಇಲ್ಲಿ ಸರಾಕೇರಿ ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಶೀತ ಆಗುತ್ತೆ, ಜ್ವರ ಆಗುತ್ತೆ, ಏನೂ ಆಗಿಲ್ಲಮ್ಮ. ನನಗೆ ಮಾತ್ರ ಏನೋ ಒಂದು ದಿವಸ ಮಾತ್ರ ಕಾಲಿಂದ ಬಾತ್ಕೊಂಡಿದ್ದು. ನೀವು ಹೇಳಿದ್ರಲ್ಲ ಹಂಗಾಗ್ತದೆ ಅಂದಕ್ಕೆ ನಾನು ಅದನ್ನೇನು ತಲೆ ಕೆಡಿಸಂಗಿಲ್ಲ, ಅದ್ರ ಕಡೆ ಗಮನ ಕೊಡಲ್ಲ. ಅದು ಡಾಕ್ಟ್ರ್ ಕೊಟ್ಟಿರೋದಕ್ಕೆ ಅದು ಒಂದು 2 ಗುಳಿಗೆ ತಿಂದೆ, ಕಡಿಮೆ ಆಗಿಬಿಡ್ತು. ಹಾಂ, ಇಲ್ಲಿ ಹೊಸದಾಗಿ ಬರ್ತಕ್ಕಂಥ ಈ ಹೊಸದಾಗಿ ಅದಕ್ಕಲ್ಲೇ ನಾನು ಹೇಳ್ತಾ ಇದ್ದು ಯಾರೂ ಭಯ ಬೀಳತಕ್ಕಂಥ ವಿಷಯ ಅಲ್ಲ. ನಾನು ಇವತ್ತು ನನ್ನ ಆತ್ಮಪರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಏನು ಭಯ ಬೀಳ್ತಕ್ಕಂಥ ವಿಷಯನೇ ಅಲ್ಲ. ನನ್ನ ರೂಪಾಯಿನೇ ನನಗೆ ಕಡಿಮೆ ಆಗೈತೆ. ಮತ್ತು ನನ್ನ ವಯಸ್ಸಾಗೈತೆ, ಹಳೆ ನೋವು ಬಿದ್ದು ಎದ್ದು ನನಗೆ ಹಳೆ ನೋವು. ಇದು ನನಗೆ ಊಟನೇ ಆರೋಗ್ಯ ಆಗ್ತದಲ್ಲ, ಅಂಥದ್ದು ಆರೋಗ್ಯ ಆಗ್ತದೆ. ಅದೇ ಮಹಾಭಾಗ್ಯ ಇದ್ದಂಗೆ ನನಗೆ. ಜೋರ ಕ್ಲಾಪ್ ಮಾಡಿ. ಹಾಂ.